ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಊರಲ್ಲಿ ಇದ್ದಿದ್ದರಿಂದ ನಿನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನೋಡ್ತಾ ಹೋಗೋಣ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಇವತ್ತು ನಿಫ್ಟಿನಲ್ಲಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿನ್ನೆ ನಿಫ್ಟಿ 50ನಲ್ಲಿ 34 ಸ್ಟಾಕ್ಗಳು ನೆಗೆಟಿವಲ್ಲೇ ಕ್ಲೋಸಿಂಗ್ ಆಗಿದೆ, ಆದರೆ 0 to 3% ರೇಂಜಲ್ಲಿ. ಸೊ ಮಾರ್ಕೆಟು ದೀಪಾವಳಿ ಟೈಮಲ್ಲಿ ಒಂದು ರ್ಯಾಲಿ ಮಾಡುತ್ತೆ ಅನ್ನೋದು ಒಂದು ವಾಡಿಕೆ. ಅದು ಈ ಸಲ ಮುಂಚಿತವಾಗಿ ಆಗ್ತಾ ಇದೆ ಅಂತ ಕೂಡ ಡೇಟಾ ಹೇಳ್ತಾ ಇದೆ. ನೋಡೋಣ, 25,000 ಮೇಲ್ಗಡೆ ಸಸ್ಟೇನ್ ಆಗ್ತಾ ಇರೋದ್ರಿಂದ ಮಾರ್ಕೆಟು, ವಿಕ್ಸು ಕೂಡ ಕೆಳಗಡೆ ಇರೋದ್ರಿಂದ ತುಂಬ ಒಂದು ಡಿಫಿಕಲ್ಟ್ ಟೈಮ್ ಇದು. ಯಾಕೆಂದರೆ ಎಸ್ಪೆಷಲಿ ಆಪ್ಷನ್ ಬೈಯರ್ಸಿಗೆ ಇಲ್ಲಿ ಏನಾಗಿರುತ್ತೆ ಅಂದರೆ ಸ್ಲೋ ಆಗಿ ಒಂದು ಸೈಡ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ವಿಕ್ಸು ಕಮ್ಮಿ ಇದೆ, ಪ್ರೀಮಿಯಂ ಕೂಡ ಜಾಸ್ತಿ ಆಗಿರೋದಿಲ್ಲ. ಅಂದರೆ ಇನ್ ಕೇಸ್ ಯಾರಾದರೂ ಮೇಲ್ಗಡೆ ಹೋಗುತ್ತೆ ಅಂತ ಪೊಸಿಷನ್ ತಗೊಂಡಿದ್ರು ಅಥವಾ ರಿವರ್ಸ್ ಪೊಸಿಷನ್ ತೊಗೊಂಡಿದ್ರು ಆ ಕಡೆ ಮೂವ್ಮೆಂಟ್ ಆದ್ರೂ ಕೂಡ ನಿಧಾನಕ್ಕೆ ಆಗ್ತಾ ಇರೋದ್ರಿಂದ, ವಿಕ್ಸ್ ಕಮ್ಮಿ ಇರೋದ್ರಿಂದ ಸೊ ಪ್ರೀಮಿಯಂಗಳು ಡೆವಲಪ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ಯೂರ್ ಆಪ್ಷನ್ ಬೈಂಗು ವರ್ಕ್ ಆಗೋದಿಲ್ಲ, ಬರೀ ಸ್ಪ್ರೆಡ್ ಸ್ಟ್ರಾಟಜೀಸ್ ವರ್ಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಮಾಡಬೇಕು. ಸೊ ಮಾರ್ಕೆಟ್ ಖಂಡಿತವಾಗ್ಲೂ ದೊಡ್ಡ ಮೂವ್ಮೆಂಟು ಪೆಂಡಿಂಗ್ ಇದೆ ಮಾರ್ಕೆಟಲ್ಲಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ನಿನ್ನೆ ಏಷ್ಯನ್ ಪೇಂಟ್ಸು 1.72% ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 1.33% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿತ್ತು. ಸೊ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ಕೊಂಬರೋದಾದ್ರೂ ಕೂಡ ಬಾಷ್ ಅಂತ ಕಾಣಿಸುತ್ತೆ ಟಾಪ್ ಲೂಸರ್ ಆಗಿತ್ತು ನಿನ್ನೆ, 1.1% ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ 39 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು ನೋಡಿ. ಅಂದರೆ ಬ್ರಾಡರ್ ಮಾರ್ಕೆಟು ಪಾಸಿಟಿವ್ ಆಗೇ ಇದೆ. ಮದರ್ಸನಲ್ಲಿ 3% ಅಪ್ ಮೌಂಟ್ ಬಂದಿತ್ತು ಆಲ್ಮೋಸ್ಟು. ಇನ್ನೂ ಒಂದು ಡೇಟಾ ಏನು ಹೇಳ್ತಾ ಇದೆ ಅಂದರೆ 72% ಆಫ್ ನಿಫ್ಟಿ 50 ಸ್ಟಾಕ್ಸು, ಅಂದರೆ ನಿಫ್ಟಿ 50ನ 50 ಸ್ಟಾಕ್ ಏನಿದೆ ಅದರಲ್ಲಿ 72% ಆಫ್ ದ ಸ್ಟಾಕ್ಸು 200 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತಲೂ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ, ವಿಚ್ ಇಸ್ ಜನರಲಿಯ ಒಂದು ಪಾಸಿಟಿವ್ ಸೈನ್ನ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಓವರಾಲ್ ಆಗಿ ನಿಫ್ಟಿ ಇವತ್ತು ಎಕ್ಸ್ಪೈರಿ ಸೊ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋದಾದರೆ 25,000ದಲ್ಲಿ ಈಗಲೂ ಕೂಡ ಸಪೋರ್ಟ್ ಬಿಲ್ಡಪ್ ಆಗಿರೋದು ಕಾಣಿಸ್ತಾ ಇದೆ. 25,000ದಲ್ಲಿ ಸಪೋರ್ಟ್ ಇದೆ, 25,100 ಈ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇದೆ. ಆದರೂ ಕೂಡ ಇದು ನೋಡಿ ಒಂದು ಟಿಪಿಕಲ್ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಒಂದು ಅಪ್ ಮೌಂಟ್ ಬಂದಿತ್ತು, ಅದನ್ನ ಸಸ್ಟೇನ್ ಆಗಿ ಬರ್ತಾ ಇದೆ. ಸೊ 25,000 ಖಂಡಿತವಾಗ್ಲೂ ಒಂದು ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಎಲ್ಲಿ ತನಕ 25,000 ಮೇಲ್ಗಡೆ ಇರುತ್ತೆ ಮಾರ್ಕೆಟು, ಅಲ್ಲಿ ತನಕ ನಾವು ಒಂದು ಅಪ್ಸೈಡ್ ಮೂವ್ಮೆಂಟಿಗೆ ಎಕ್ಸ್ಪೆಕ್ಟೇಷನ್ ಮಾಡಬೇಕು. ಬಿಕಾಸ್ ವಿಕ್ಸ್ ಬಿದ್ದಿಲ್ಲ, ಜೊತೆಗೆ ಸಪೋರ್ಟ್ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ 25,000 ಬ್ರೇಕ್ ಆಯಿತು ಅಂದರೆ ಮಾತ್ರ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಆಯಿತು ಕರೆಕ್ಷನ್ ಇಲ್ವಾ ಹಂಗಂತಂದರೆ ಏನು ಅಂತಂದರೆ ನೋಡ್ತಾ ಬರೋದಾದ್ರೆ ನೋಡಿ, ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದ್ರೆ ಖಂಡಿತವಾಗ್ಲೂ ನಿಫ್ಟಿ ಒಂದೇ ವೇಗದಲ್ಲಿ ಹೋಗ್ತಾ ಇದೆ, ನಿಧಾನಕ್ಕೆ ಮೇಲ್ಗಡೆ ಹೋಗಿದೆ. ಈಗ ಇಂಪಾರ್ಟೆಂಟ್ 25,200 ಲೆವೆಲ್ಗೆ ಬಂದು 2 ದಿನದಿಂದ ಅಲ್ಲಿ ಒಂದು ಪಾಸ್ ಆಗಿದೆ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅವಕಾಶ ಇದೆ ಅಂದರೆ ಖಂಡಿತ ಇದೆ ಇಲ್ಲಿ, ಆದರೆ ನೆಗೆಟಿವ್ ಅಂತ ಆಗಬೇಕಾಗಿಲ್ಲ. ಕಾರಣ 25,000ದಲ್ಲಿ ಇರುವಂಥ ಒಂದು ಮೇಜರ್ ಸಪೋರ್ಟ್ OAL ಕೂಡ ಅದು ಕಾಣಿಸ್ತಾ ಇದೆ. ಸೊ ಇವತ್ತು ನಿಫ್ಟಿನಲ್ಲಿ ಏನಾದರೂ ಒಂದು 25,000ಕ್ಕಿಂತ ಕೆಳಗಡೆ ಬಿಟ್ಟು ಬರೋ ಥರದ ಆ ಥರ ಏನಾದ್ರು ನ್ಯೂಸ್ ಬಂತು ಅಂದರೆ ಚೇಂಜಸ್ ಆಗ್ತಾ ಹೋಗುತ್ತೆ, ಇಲ್ಲ ಅಂದರೆ ಇಲ್ಲ. ಆದರೆ ಆ ಥರದ್ದು ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂತಂದರೆ US ಮತ್ತು ಇಂಡಿಯಾದು ಇವಾಗ ಏನು ಒಂದು ಟ್ರೇಡ್ ಡೀಲ್ ಆಗಬೇಕಾಗಿತ್ತು, ಅದು ವಾಪಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅವರ ಅಫಿಷಿಯಲ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಸದ್ಯದಲ್ಲೇ ಒಂದು ಒಳ್ಳೆ ಟ್ರೇಡ್ ಡೀಲ್ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. GSTದು ಸುಮಾರು ಸೆಕ್ಟರ್ಗಳಲ್ಲಿ ಇವಾಗ ಆಲ್ರೆಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಜನಗಳಿಗೆ ಬೆನಿಫಿಟ್ಸ್ನ ಕೊಡ್ತಾ ಇದ್ದಾರೆ. ಸೊ ಇದರಿಂದನೂ ಕೂಡ ಒಂದಿಷ್ಟು ಪಾಸಿಟಿವಿಟಿ ಬರುತ್ತೆ, ಒಂದಿಷ್ಟು ಪುಷ್ ಬರ್ತಾ ಹೋಗೋದು ಎಲ್ಲ ಸೆಕ್ಟರ್ ವೈಸು, FMCGಗಾಗಿರ್ಬೋದು, ಆಟೋ ಸೆಕ್ಟರ್ಗಾಗಿರ್ಬೋದು, ಈ ರೀತಿಯಾಗಿ ಅಂತ ಒಂದು ನಿರೀಕ್ಷೆ ಇದೆ. ಹಾಗೆಯೇ ಓವರಾಲ್ ಇನ್ಫ್ಲೇಷನ್ ಡೇಟಾನು ಕೂಡ ನಮ್ಮದು ಚೆನ್ನಾಗೇ ಇದೆ, ಪಾಸಿಟಿವ್ ಆಗೇ ಇದೆ. ಸೊ ಓವರಾಲ್ ಬ್ರಾಡರ್ ಮಾರ್ಕೆಟ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ತೋರಿಸ್ತಾ ಇರೋದ್ರಿಂದ ಅಂಥ ನೆಗೆಟಿವಿಟಿ ಅನ್ನೋದು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದಲ್ಲದೆ ಬೈಬ್ಯಾಕು, ಐ ಥಿಂಕ್ ಲಾಸ್ಟ್ ವೀಕ್ ಒಬ್ಬರು ಕಮೆಂಟ್ ಮಾಡಿದ್ರಿ ಏನು ಮಾಡೋದು ಅಂತ. IT ಸೆಕ್ಟರಲ್ಲಿ ಬೈಬ್ಯಾಕ್ ಏನಾದರೂ ಬಂತು ಅಂದರೆ ಪಾರ್ಟಿಸಿಪೇಟ್ ಮಾಡೋದೇ ಸೂಕ್ತವಾದ ನಿರ್ಧಾರ ಆಗಿರುತ್ತೆ. ಯಾಕೆಂತಂದರೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. IT ಸೆಕ್ಟರ್ ರಿಲೇಟೆಡ್ ಆಗಿ ಏನಾದರೂ ಟ್ಯಾರಿಫ್ ಅಂತ ಬರ್ತಿದ್ದಿಲ್ಲ, ಅದು ಅಪ್ರೂವಲ್ ಆಗುತ್ತಾ ಏನು ಕತೆ ಅಂತ. ಜೊತೆಗೆ ಓವರಾಲ್ ನೋಡ್ತಾ ಇದ್ರೆ ಲಾಸ್ಟ್ 2-3 ಇಯರ್ಸಿಂದ IT ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ, ಅದು ಇನ್ನೂ ಮುಂದುವರಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ITನಲ್ಲಿ ಇವಾಗ ಇನ್ಫೋಸಿಸ್ ಅವರು 1,800 ರೂಪೀಸಿಗೆ ಬೈಬ್ಯಾಕ್ ಅಂತ ಅನೌನ್ಸ್ ಮಾಡಿದ್ದಾರೆ, ವಿಚ್ ಇಸ್ ಪ್ರೀಮಿಯಂ. 1,400-450 ಚಿಲ್ಲರೆ ನಡೀತಾ ಇತ್ತು ಹೋದ ವಾರ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಪ್ರೀಮಿಯಂ ಆಗಿದೆ. ಅಫ್ಕೋರ್ಸ್ ನಿಮ್ಮ ಹತ್ರ ಇರೋ ಅಷ್ಟು ಶೇರ್ಗಳನ್ನು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ, ಒಂದು ರೇಷಿಯೋ ಅಂತ ಸೆಟ್ ಮಾಡಿರ್ತಾರೆ, ಆದರೆ ಖಂಡಿತವಾಗ್ಲೂ ಭಾಗವಹಿಸಬಹುದು. ಇನ್ನೂ ಒಂದು ಸುದ್ದಿ ಏನು ಬರ್ತಾ ಇದೆ ಅಂದರೆ TCS, ವಿಪ್ರೋ ಕೂಡ ಮತ್ತೆ ಒಂದು ಬೈಬ್ಯಾಕ್ನ ಅನೌನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ IT ಕಂಪ್ನಿಗಳು ಆ ರೂಟನ್ನು ತಗೊಂಡು ಹೋಗ್ಬೋದು, ಅಂದರೆ ಅವರ ಕ್ಯಾಪಿಟಲ್ ಅವರಿಗೆ ವಾಪಸ್ ಸಿಗ್ತಾ ಹೋಗುತ್ತೆ, ಪ್ರಮೋಟರ್ಗಳು ತಗೊಂಡು ಹೋಗ್ತಾರೆ. ನೋಡಿ, ಪ್ರಮೋಟರ್ ವಾಪಸ್ ತೊಗೊಳೋದು ಕೂಡ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಇತ್ತೀಚೆಗೆ ಇಲಾನ್ ಮಸ್ಕ್ ಅವರಲ್ಲಿ ಟೆಸ್ಲಾ ಶೇರ್ಗಳನ್ನು ವಾಪಸ್ ಬೈ ಮಾಡಿದ್ದಾರೆ ಅಂತ ಕಾರಣಕ್ಕೆ 7%, 8% ಮೂವ್ಮೆಂಟ್ ಆಗಿತ್ತು. BYDದು ಅವರ ಕಾಂಪಿಟೇಟರು ಜಸ್ಟ್ ಅವರು ಮಾಡೆಲ್ಗಳು, ಹೊಸ ಮಾಡೆಲ್ ಏನು ತರ್ತಾ ಇದ್ರು, ಅದು ಲಾಂಚನ್ನು ನೆಕ್ಸ್ಟ್ ಇಯರಿಗೆ ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ಅಲ್ಲಿ BYDನಲ್ಲಿ ಲಾಸ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಬೆಳವಣಿಗೆಗಳಾಗಿದೆ. ನಿಮಗೆ ಆರಕಲ್ ಗೊತ್ತಿರ್ಬೋದು, ಇಲಾನ್ ಮಸ್ಕ್ ಅವ್ರನ್ನ ಹಿಂದಿಕ್ಕಿದ್ರು. ಆರಕಲ್ನ ಫೌಂಡರು ಅವರೇ ನಂಬರ್ 1 ಶ್ರೀಮಂತರಾಗಿದ್ದಾರೆ. ಸೊ ರೀತಿ ತುಂಬ ಚೇಂಜಸ್ಗಳು ಓವರಾಲ್ ನಡೀತಾ ಇದೆ. ಸೊ ನಿಫ್ಟಿನಲ್ಲಿ ಓವರಾಲ್ ನೋಡ್ತಾ ಬರೋದಾದರೆ ಈಗ ಒಂದು ಪಾಸ್ ಝೋನಿಗಂತೂ ಬಂದಿರೋದು ಕಾಣಿಸ್ತಾ ಇದೆ ಅಲ್ವಾ, ಇದು ಒಂದು ಪಾಸ್ ಝೋನು. ಸೊ ಹಾಗಂತ ಏಕ್ದಮ್ ನೆಗೆಟಿವ್ ಆಗಬೇಕಾ ಇಲ್ಲಿಂದ ಇಲ್ಲ, ಯಾಕೆಂದರೆ ಇಲ್ಲಿ ಒಂದು
ಕ್ಲೀನಾಗಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಈ ರೀತಿ ಆಗಿತ್ತು. ನೋಡೋಣ 25,000 ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಮಾರ್ಕೆಟು, ಅದ್ರ ಮೇಲೆ ಮಿಕ್ಕಿ ನಿರ್ಧಾರಗಳನ್ನು ಮಾಡ್ತಾ ಹೋಗ್ಬೋದು. ಸದ್ಯಕ್ಕೆ 25,000 ಇವತ್ತು ಸಪೋರ್ಟು. ಸೊ ಇದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಮತ್ತೊಂದಾದ್ರೂ ಕೂಡ 25,000ದಲ್ಲಿ OI ಚೇಂಜ್ ಆಗೋ ತನಕ ಯಾವುದೇ ರೀತಿಯಾದಂಥ ನಿರ್ಧಾರ ತಗೊಳಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಈಗ 55,000 ಕಡೆಗೆ ತಿರ್ಗಾ ಅಟೆಂಡ್ ಮಾಡೋದು ಕಾಣಿಸ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ತುಂಬ ಸಣ್ಣದಾಗಿ ಮೂವ್ಮೆಂಟ್ ಆಗೋದು ಇಲ್ಲಿ ಗೋಚರಿಸ್ತಾ ಇದೆ. ಅಂದರೆ 100 ಡೇ ಮೂವಿಂಗ್ ಅವರೇಜ್ ಏನಿದೆ ಅದರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, ಆದರೂ ಕೂಡ ಒಂದು ಕಾಷಿಯಸ್ ಝೋನಲ್ಲಿ ಬಂದು ನಿಂತಂಗೆ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿ ಕೂಡ. ಇಲ್ಲಿಂದಲೇ ನೋಡಿ ದೊಡ್ಡ ಫಾಲ್ಗಳು ಶುರು ಆಗಿದ್ದಂಥದ್ದು ಆ ಝೋನಿಗೆ ವಾಪಸ್ ಬಂದಿದೆ ಈಗ. ಸೊ 55,200 ಇದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ನೋಡೋಣ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತೊಂದು ಪಾಸ್ ಡೇ ಆಗಿರುತ್ತೆ ಅಂತ. ನೆನ್ನೆನೂ ಕೂಡ ನೋಡಿ ಇದು ಏನು ತೋರಿಸುತ್ತೆ, ಡೋಜಿ ಅದರ ಯೂಶಲಿ ಅರ್ಥ ಏನು ಅಂದರೆ ಈಗ ಓಕೆ ಇಲ್ಲಿ ತನಕ ತಗೊಂಬಂದಿದ್ದಾರೆ, ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಕನ್ಫ್ಯೂಷನ್ ಇದೆ, ಅಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಂಡ್ಲುಗಳೇ ಮಾತಾಡುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಸ್ಟಲ್ಲಿ ಡೋಜಿ ಪ್ರಾಮುಖ್ಯತೆ ಬಗ್ಗೆ ಮಾತಾಡಿದ್ದೀವಿ ನಾವು. ಡೋಜಿ ಅಂತಂದರೆ ಅಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಇಲ್ಲ ಅಂತ. ಸೊ 2 ದಿನದಿಂದ ಆ ರೀತಿ ಡೋಜಿ ಕ್ಯಾಂಡ್ಲ್ಗಳನ್ನು ಮಾಡ್ತಾ ಇದೆ. ಸೊ ಅಂದರೆ ಇಲ್ಲಿ ಒಂದು ಈಗ ಸೆಲ್ಲರ್ಸು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ, ಬಯರ್ಸು ತೊಗೊಂಬಂದಿದ್ರು ಮೇಲ್ಗಡೆ ತೊಗೊಂಡು ಹೋಗಿ ನೋಡ್ತಾ ಇದ್ದಾರೆ, ಇಬ್ಬರು ಮಧ್ಯೆ ಜಟಾಪಟಿ ಇದೆ. ಸೊ ಈ ಥರ ಜಟಾಪಟಿ ಇದ್ದಾಗ ಒಂದು ಸಸ್ಟೇನ್ ಆಗಿ ಮೇಲ್ಗಡೆ ಹೋಗಬೇಕು ಅಂದರೆ ಇಲ್ಲಿ ಒಂದು ಪಾಸ್ ಆಗುತ್ತೆ. ಇಲ್ಲ ಈ ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಇಲ್ಲಿಂದ ಸ್ಟ್ರೈಟ್ ಅವೇ ಫಾಲ್ ನೋಡಲಿಕ್ಕೆ ಸಿಗುತ್ತೆ. ಸೊ ಅದು ಡಿಸೈಡ್ ಆಗಬೇಕು. ಸೊ ಇಲ್ಲಿ ಒಂದು ಪಾಸ್ ತೊಗೊತಾ ಇದೆ ಅಂದರೆ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗಿ ಅವಕಾಶ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲ ಇಲ್ಲಿಂದ ಸ್ಟ್ರೈಟ್ ಅವೇ ರಿಜೆಕ್ಷನ್ ಬರ್ತಾ ಇದೆ ಅಂದರೆ ಓಕೆ ಇದೊಂದು ಸಪ್ಲೈ ಝೋನ್ ಆಗಿದೆ, ಇನ್ನೂ ಕೂಡ ಇಲ್ಲಿ ಒಂದು ಬೇರ್ಸು ಕೂತ್ಕೊಂಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಹೋಗುತ್ತೆ. ನೋಡೋಣ ಅದು ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲಿ 81,785 ಆಲ್ಮೋಸ್ಟ್ ಇದು ಕೂಡ ನಿಫ್ಟಿ ಥರನೇ 82,000 ಝೋನ್ ಹತ್ತಿರದಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ನೋಡೋಣ ಅಲ್ಲಿಂದ ಏನು ಬರುತ್ತೆ ಏನು ಕತೆ ಅಂತ. ಎಕ್ಸ್ಪೈರಿ ಬಗ್ಗೆ ನನಗೇನು ಸುದ್ದಿ ಬಂದಿಲ್ಲ, ಅದು ಮಂತ್ಲಿ ಎಕ್ಸ್ಪೈರಿ ಒಂದೇ ಮಾಡ್ತಾರೆ, BSc NSE ಇದು ಒಟ್ಟಿಗೆ ಆಗುತ್ತೆ ಅಂತೆಲ್ಲ ಇತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಜೊತೆಗೆ ITR ನಿನ್ನೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತೆ, ಅದು ಫಿಲಪ್ ಮಾಡೋಕ್ಕಾಗಿಲ್ಲ ಏನು ಕತೆ ಅಂತ. ಜೊತೆಗೆ ಲಾಸ್ಟ್ ಇಯರ್ ಜುಲೈ 31 ಅಷ್ಟೊತ್ತಿಗೆ 8 ಕೋಟಿ ಜನ ಫೈಲ್ ಮಾಡಿದ್ರು. ಈ ಸಲ ಇನ್ಕಮ್ ಟ್ಯಾಕ್ಸ್ ಡೇಟಾ ಬಂದಾಗ ನಿನ್ನೆ 6 ಕೋಟಿ ಕ್ರಾಸ್ ಆಗಿದ್ದಾರೆ ಅಂತ ಹೇಳಿದ್ರು ಹೊರತು ಇನ್ನೂ 1-2 ಕೋಟಿ ಕಮ್ಮಿ ಇದ್ದಾರೆ ಅಂತ ಆಯಿತು. ಹಾಗಾಗಿ ಇವತ್ತಿನ ತನಕ ಅಂದರೆ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನನಗೆ ತುಂಬ ಜನಕ್ಕೆ ಇಶ್ಯೂ ಆಗಿದೆ ಅಂತ ಕಾರಣದಿಂದಾಗಿ. ಹಾಗಾಗಿ ಇನ್ನೂ ಯಾರಾದರೂ ITR ಫೈಲ್ ಮಾಡಿಲ್ಲ ಅಂದರೆ ಇವತ್ತು ಕಡೆ ದಿನ ಆಗಿರುತ್ತೆ. ಇನ್ನೂ ಮತ್ತೆ ಎಕ್ಸ್ಟೆಂಡ್ ಮಾಡೋದು ಹೈಲಿ ಅನ್ಲೈಕ್ಲಿ. ಸೊ ಹಾಗಾಗಿ ಅದನ್ನ ನೀವು ನೋಡ್ಕೋಬೋದು. ಅದೇ ರೀತಿಯಾಗಿ ಲಾಸ್ಟ್ ವೀಕು ಮೊನ್ನೆ ಗೋಲ್ಡ್ ಸಿಲ್ವರ್ ಮಾತಾಡಿಲ್ಲ ಅಂತ ಮಾತಾಡ್ಕೊಂಡಿದ್ವಿ ಅಲ್ವಾ. ಸೊ ಫಸ್ಟ್ ಅದನ್ನೇ ಮಾತಾಡ್ಬೋಣ. ಸೊ ಗೋಲ್ಡ್ ಸಿಲ್ವರು ಮಾತಾಡ್ಕೊಂಬಂದ್ಬೋಣ ಫಸ್ಟು. ಸೊ ಗೋಲ್ಡ್ ಸಿಲ್ವರು ಕೈಗೆ ಸಿದ್ದಂಗೆ ಮೇಲ್ಗಡೆ ಹೋಗ್ತಾ ಇದೆ ಖಂಡಿತವಾಗ್ಲೂ. ಆದರೆ ಒಂದು ಕರೆಕ್ಷನ್ ಅನ್ನೋದು ಆಗುತ್ತಾ ಗೋಲ್ಡಲ್ಲಿ ಏನು ಅನ್ನೋದು ತುಂಬ ಈಗಲೂ ಕೂಡ ಡೌಟ್ಫುಲ್ ಆಗೇ ಇದೆ. ಯಾಕೆಂದರೆ ನೋಡಿ ಇಲ್ಲಿ ಯಾವ ರೀತಿಗೆ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಇಲ್ಲಿ ಗೋಲ್ಡು ಒಂದು ಪಾಸ್ ಕೂಡ ತಗೊತಾ ಇಲ್ಲ, ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ನೋಡೋಣ ಇದು ಎಲ್ಲಿ ತನಕ ಮುಂದುವರಿತಾ ಹೋಗುತ್ತೆ ಅಂತ. ಯಾಕಂದರೆ ಏನು ಲೆವೆಲ್ಸ್ಗಳನ್ನು ಮಾತಾಡೋಕ್ಕೆ ನಮಗೆ ಆಧಾರಗಳಿಲ್ಲ, ಸುಮ್ಮನೆ ಹೇಳ್ಬೋದು ಇಲ್ಲಿ ತನಕ ಹೋಗುತ್ತೆ ಅಂತ. ಯಾಕಂದರೆ ಇದೆಲ್ಲ ಹಿಂದೆ ಕಾಲು ಇಳ್ತಾ ಇರುವಂಥ ಜಾಗಗಳಲ್ವಾ. ಸೊ ಇಲ್ಲಿವರೆಗೂ ಬಂದೇ ಇಲ್ಲ, ಸೊ ಈ ಝೋನಿಗೆ ಬಂದೇ ಇಲ್ಲ. ಹಾಗಾಗಿ ಅನ್ನೋನ್ ಟೆರಿಟರಿನ ಮಾರ್ಕೆಟ್ ಫಸ್ಟ್ ಟೈಮ್ ಟೆಸ್ಟ್ ಮಾಡ್ತಾ ಇದೆ ಗೋಲ್ಡು. ಇಲ್ಲಿ ಒಂದು ಚಾನಲ್ ಆಗಿತ್ತು, ಆ ಚಾನಲ್ನು ಕೂಡ ಇವಾಗ ಬ್ರೇಕ್ ಮಾಡಿಕೊಂಡು ತುಂಬ ಒಂದು ದೊಡ್ಡ ಮೂವ್ಮೆಂಟ್ ಆಗಿದೆ. ಇದು ಯಾವುದೇ ಒಂದು ಪ್ಯಾಟರ್ನ್ ಹೇಳುವಂಥದ್ದಲ್ಲ, ಆದರೆ ಈ ಚಾನಲ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿರೋದು ಕಾಣಿಸ್ತಾ ಇದೆ. ಸೊ ಈ ಚಾನಲ್ ರೆಫರೆನ್ಸ್ ಅಂತ ಹಾಕೊಂತ ಬಂದ್ರೂ ನಮಗೆ 1,05,000 ಆ ಲೆವೆಲಲ್ಲಿ ಸಪೋರ್ಟ್ ಬರುತ್ತೆ. ಸೊ ಯಾರಾದರೂ ಇನ್ವೆಸ್ಟ್ ಮಾಡಲೇಬೇಕು ಅಥವಾ ನಾನು ಮನೆ ಮಾಡಲೇಬೇಕಿತ್ತು ಗೋಲ್ಡು ಅಂತಂದರೆ ಪ್ರಾಬಬ್ಲಿ ನೀವು ಆ ಲೆವೆಲ್ಗೆ ವೆಯ್ಟ್ ಮಾಡ್ಬೋದು. ಅಂದರೆ ಇನ್ನು ಟೈಮ್ ಇದೆ ಅಂತಂದರೆ ಈ 1,05,000 1,06,000 ಇದು ಬರುತ್ತಲ್ಲ, ಈ ಝೋನಿನ ಟಾಪ್ ಏನು ಬರುತ್ತಲ್ಲ ಅಲ್ಲಿ ತನಕ ಏನಾದ್ರು ಒಂದು ಕರೆಕ್ಷನ್ ಸಿಕ್ಕಿದ್ರೆ ಆಗ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೋಡೋಣ ಗೋಲ್ಡ್ ಕಮ್ಮಿ ಬರ್ದಲ್ಲಿರೋದು ಮಾರ್ಕೆಟಿಗೆ ಏನು ನಡೀತಾ ಇದೆ, ಎಲ್ಲ ಕಡೆ ಒಂದು ಅನ್ಸರ್ಟಿನಿಟಿ ಇದೆ. ಈಗ ಯುದ್ಧಗಳಾಗ್ತಾ ಇದೆ, ಡಿಫೆನ್ಸ್ ಸ್ಟಾಕ್ಗಳು ಕೂಡ ಮತ್ತೆ ಮೇಲೆ ಹೋಗಿರೋದು ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ. ಸೇಮ್ ವಿತ್ ಸಿಲ್ವರ್ ಕೂಡ ನೋಡಿ ಈಗ 1,29,000 ರೂಪಾಯಿಗೆ ಹೋಗಿದೆ ಸಿಲ್ವರು. ಸೊ ಸೂಪರ್ ರ್ಯಾಲಿ ಸಿಲ್ವರಲ್ಲೂ ಕೂಡ ಎರಡೂ ಕೂಡ ಆಲ್ ಟೈಮ್ ಹೈಗಳೆಲ್ಲ ಇದೆ. ಅದೇ ರೀತಿಯಾಗಿ ನಮ್ಮ ಬೇರೆ ಕಮೋಡಿಟಿ ಅಂತ ನೋಡ್ಕೊಂಬರೋದಾದರೆ ಕಾಪರು ಇನ್ನೂ ಕೂಡ ಬುಲಿಶ್ನೆಸ್ನ ಬಿಟ್ಕೊಟ್ಟಿಲ್ಲ. ಈ ಝೋನ್ ಅಂತ ಮಾತಾಡಿದ್ವಿ, ಆಲ್ ಟೈಮ್ ಹೈ ಅಂತ ಮಾತಾಡಿದ್ವಿ, ಆಲ್ ಟೈಮ್ ಹೈ ಝೋನ್ಗೆ ಬಂದಿದೆ ಈಗ. ಸೊ ಇಲ್ಲಿ ಒಂದು ಮೇಕರ್ ಬ್ರೇಕ್ ಸಿಚುವೇಷನು, ಇದನ್ನ ಬ್ರೇಕ್ ಆಯಿತು ಅಂತಂದರೆ ಒಂದು ಸಿಲ್ವರ್ ಥರ ಇದು ಕೂಡ ಒಂದು ಒಳ್ಳೆ ರೀತಿಯಂಥ ರ್ಯಾಲಿ ಕೊಡ್ತಾ ಹೋಗ್ಬೋದು ಕಾಪರು. ನೋಡೋಣ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟು ನ್ಯಾಚುರಲ್ ಗ್ಯಾಸ್ ನೋಡಬೇಕಿತ್ತು, ಕ್ರೂಡು ನ್ಯಾಚುರಲ್ ಗ್ಯಾಸು. ಸೊ ನ್ಯಾಚುರಲ್ ಗ್ಯಾಸಲ್ಲಿ ನೋಡ್ತಾ ಬರೋದಾದರೆ ಮತ್ತೆ ಒಂದು ಅಟೆಂಪ್ಟ್ ಮಾಡೋ ಥರ ಅದು ಕಾಣಿಸ್ತಾ ಇದೆ. ಸೊ ಈ ನ್ಯಾಚುರಲ್ ಗ್ಯಾಸು ಕ್ರೂಡು ಇದೆಲ್ಲ ಏನಾಗಿದೆ ಅಂದರೆ 2-3 ವರ್ಷದಿಂದ ಒಂದು ಒಳ್ಳೆ ಕರೆಕ್ಷನ್ ಆಗಿರೋದ್ರಿಂದ ಸೊ ನಮಗೆ ಕೆಳಗಡೆ ಹೋಗ್ತಿದೆ ಅಂತಂದರೂ ಇದು ಇನ್ನೂ ಕೆಳಗಡೆ ಹೋಗುತ್ತೆ ಅನ್ನೋ ಥರ ತಗೊಳ್ಳೋಂಥ ಸೆಂಟಿಮೆಂಟು ಇಲ್ಲ. ಬಿಕಾಸ್ ಏಕೆಂದರೆ ಇಲ್ಲಿ ತುಂಬ ಸ್ಟ್ರಗಲ್ ಮಾಡಿ ಈ ಝೋನ್ನ ಒದ್ದಾಡಿಕೊಂಡು ನೋಡಿ, ಇಲ್ಲಿ ಒಂದು ಸಲ ಅಟೆಂಡ್ ಮಾಡಿ 2 ಸಲ ಅಟೆಂಡ್ ಮಾಡಿ ಇದನ್ನು ಮಾಡಿರೋದ್ರಿಂದ ಆ ಝೋನ್ಗಳಲ್ಲಿ ಸಪೋರ್ಟ್ ಅನ್ನೋದು ಈಗಲೂ ಕೂಡ ವಿಸಿಬಲ್ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ ಈ ಲೈನಲ್ಲಿ. ಸೊ ಅಲ್ಲಿ ಕ್ಲಿಯರಾಗಿ ಸಪೋರ್ಟ್ ಇದೆ. ಹಾಗಾಗಿ ಸೊ ಆ ಝೋನಿಗೆ ಬಂದಾಗೆಲ್ಲ ಒಂದು ರಿಸ್ಟ್ ರಿವಾರ್ಡ್ ಒಂದು ಆಪರ್ಚುನಿಟಿನೇ ಕಾಣಿಸುತ್ತೆ ಹೊರತು ಅಲ್ಲಿಂದ ಶಾರ್ಟ್ ಮಾಡೋ ಆಪರ್ಚುನಿಟಿ ಕಾಣಿಸ್ತಾ ಇಲ್ಲ. ಸೇಮ್ ವಿತ್ ಕ್ರೂಡಲ್ಲಿ ನೋಡೋದಾದ್ರೂ ಕೂಡ 2 ವರ್ಷದಿಂದ ಸಾಕಷ್ಟು ಒಂದು ನೆಗೆಟಿವಿಟಿ ಬಂದುಬಿಟ್ಟಿದೆ, ಒಂದು ದೊಡ್ಡದಾಗಿ ಒಂದು ಫಾಲ್ ಆಗಿದೆ. ಈಗ ಆಯಿಲ್ ಈ ಥರದ್ದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಇದು ನೋಡಿ ಇಲ್ಲಿ ಒಂದು ಟಿಪಿಕಲ್ ಇದೇನು ಅಂತ ಕರೀತಾರೆ ಇದನ್ನ ಒಂದು ಈಗ ಅಂದರೆ ಹೈಗಳು ಕಮ್ಮಿ ಆಗ್ತಾ ಬರ್ತಾ ಇದೆ, ಬಟ್ ಲೋಗಳು ಒಂದೇ ಸಪೋರ್ಟಲ್ಲಿ ಉಳ್ಕೊತಾ ಇದೆ. ಇದು ಏನು ಬುಲಿಶ್ ಸೆಂಟಿಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಇದನ್ನ ಅಂದರೆ ಉಲ್ಟಾ ಆಗಬೇಕಂದ್ರೆ
ಹೈಗಳು ಫ್ಲಾಟ್ ಇದ್ದು ಲೋಗಳು ಈ ಥರ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಇದನ್ನ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತೀವಿ. ಇಲ್ಲಾಂದರೆ ಈ ಥರ ಆಯಿತು, ಒಂದು ವರ್ಟೆಕ್ಸಿಗೆ ಬರ್ತಿದೆ ಬ್ಯಾಕ್ ಡ್ರಾಪಲ್ಲಿ ಅಪ್ ಮೂವ್ಮೆಂಟ್ ಇದ್ಕೊಂಡು ಅಂತಂದರೆ ಅದನ್ನ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತೀವಿ. ಈ ರೀತಿ ಪ್ಯಾಟರ್ನ್ಗೆ ಏನೂ ಹೇಳೋಕ್ಕಾಗೋದಿಲ್ಲ, ಆದರೂ ಕೂಡ ಈ ಸಪೋರ್ಟ್ ಝೋನ್ನ ಇಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಇರೋದು ಕಾಣಿಸ್ತಿದೆ. ಸೊ ಇಲ್ಲಿಂದ ಒಂದು ಬಿಟ್ಟು ಹೋಗುವಂಥ ಚಾನ್ಸಸ್ಗಳು ಇದೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. 5600 ಈಗಲೂ ಕೂಡ ಒಂದು ಆ ಝೋನು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗೋ ಥರದ್ದು ಕಾಣಿಸ್ತಾ ಇದೆ ಕ್ರೂಡಿಗೆ. ಸೊ ಕ್ರೂಡು ಮೇಲ್ಗಡೆ ಹೋದರೆ ಮಾರ್ಕೆಟಿಗೆ ಅದು ನೆಗೆಟಿವಿಟಿ ಅಗೇನ್. ಅದಕ್ಕೆ ಹೇಳ್ತಾರಂಥದ್ದು ತುಂಬ ಪಾಸಿಟಿವ್ ಅಂತ ಇಲ್ಲ ಸೆಂಟಿಮೆಂಟ್, ಹಾಗಂತ ಇಂಡಿಯನ್ ಮಾರ್ಕೆಟು ತುಂಬ ನೆಗೆಟಿವ್ ಅಂತಲೂ ನೋಡೋ ಥರ ಸಿಚುವೇಶನ್ ಇಲ್ಲ. ಗ್ಲೋಬಲ್ ಎಕನಾಮಿಕ್ಸ್ ಬಗ್ಗೆ ತುಂಬ ಒಂದು ಇವಾಗ ಡಿಪೆಂಡೆಂಟ್ ಆಗಿದೆ ನಮ್ಮ ಮಾರ್ಕೆಟು, ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ಅದನ್ನು ಬಿಟ್ಟು ಡಾವ್ ಜೋನ್ಸು ಎಲ್ಲದೂ ಕೂಡ ಫ್ಯೂಚರ್ಸು ಪಾಸಿಟಿವ್ ಆಗಿದೆ. ಗಿಫ್ಟ್ ನಿಫ್ಟಿ 25,155 ಅಂದರೆ ಪಾಸಿಟಿವ್ ಸ್ಟಾರ್ಟ್ನೇ ಇನ್ನು ತೋರಿಸ್ತಾ ಇದೆ, ನೆನ್ನೆಗಿಂತ ಪಾಸಿಟಿವ್ ಸ್ಟಾರ್ಟನ್ನೇ. ಆದರೆ 25,000 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ ಇವತ್ತು. ಅದು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದು ನಿರ್ಧಾರ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ FIDA ಡೇಟಾ ನೋಡಿಲ್ಲ. ಸೊ FIDA ಡೇಟಾ ನೋಡ್ಕೊಂಬರೋದಾದರೆ ಒಂದು ನಿಮಿಷ FIDA ಡೇಟಾ ನೋಡ್ಬೋಣ ಯಾವ ರೀತಿ ಆಗಿತ್ತು ಅಂತ. ಸೊ ನಿನ್ನೆ ಕೂಡ FIಗಳು ಸೆಲ್ಲೇ ಮಾಡಿದ್ದಾರೆ, 1269 ಕೋಟಿ ಸೆಲ್ ಮಾಡಿದ್ದಾರೆ. DAಗಳು ಮೈನರ್ ಆಗಿ ಬೈ ಮಾಡಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಸ್ಪೆಷಲ್ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಸೊ ಒಂದಿಷ್ಟು ಸ್ಟಾಕ್ಗಳು ಬ್ಲಾಕ್ ಡೀಲ್ಗಳು ಈ ಥರದ್ದೆಲ್ಲ ಆಗ್ತಾ ಇದೆ, ಅದೆಲ್ಲ ಫೋಕಸಲ್ಲಿರುತ್ತೆ, ಅದನ್ನ ನೀವು ನೋಡ್ತಾ ಹೋಗ್ಬೋದು. ಇವತ್ತು ಅದಾನಿ ಎಂಟರ್ಪ್ರೈಸಸ್ಸಿಗೆ ಒಂದು ಸ್ಟಾಕು ಒಂದು ಇದು ಬಂದಿದೆ ಅಂತ, ಒಂದು 4,000 ಕೋಟಿದು ಒಂದು ಆರ್ಡರ್ ಬಂದಿದೆ ಅಂತ ಬಂದಿದೆ. ಅದೇ ರೀತಿಯಾಗಿ NCCನಲ್ಲಿ ಒಂದು 2,090 ಕೋಟಿ ಆರ್ಡರ್ ಬಂದಿದೆ ಅಂತ ಬಂದಿದೆ. ಸಾಂಘ್ವಿ ಮೋಟರ್ಸ್ ಅವ್ರದ್ದು ಕೂಡ ಒಂದು ರಿನ್ಯೂವಲ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಒಂದು ಆರ್ಡರ್ ಬಂದಿದೆ 292 ಕೋಟಿದು ಅಂತ ಬಂದಿತ್ತು. ಸೊ ಈ ರೀತಿ ಕೆಲವೊಂದಿಷ್ಟು ಆರ್ಡರ್ಗಳು ಫೆಚ್ ಆಗಿದೆ ಅಂತ ಇದೆ. ಸೊ ಮಾರ್ಕೆಟು ಒಂದು ಪಾಸ್ ಆಗ್ಬೋದಾ ಇವತ್ತು ಗೊತ್ತಿಲ್ಲ, 25,000ನ ಸಪೋರ್ಟ್ ಮಾಡುತ್ತೆ ಅಂತಲೇ ಅನ್ನಿಸ್ತಾರೆ ಸದ್ಯ ಸೆಂಟಿಮೆಂಟ್ ನೋಡೋದಾದರೆ, ಯಾಕಂದರೆ ಟ್ರೇಡ್ ಎಕ್ಸ್ಪೆಕ್ಟೇಷನ್ ಇದೆಲ್ಲ ಇರೋದ್ರಿಂದ. ಹಾಗಾಗಿ ಇವತ್ತು ಒಂದು ನ್ಯೂಟ್ರಲ್ ಡೇನೇ ಆಗಿರ್ಬೋದು ಮಾರ್ಕೆಟಲ್ಲಿ. OI ಕೂಡ ಅದೇ ರೀತಿ ಹೇಳ್ತಾ ಇದೆ, ಯಾವುದೇ ಕಡೆ ಸ್ಟ್ರಾಂಗ್ ಆಗಿ OI ಇಲ್ಲ. ಸೊ ಓವರಾಲ್ ಈ ಮಂತ್ ಅಂತ ನೋಡ್ತಾ ಬರೋದಾದರೆ ಐ ಥಿಂಕ್ ಮಂತ್ಲಿ ಡೇಟಾ ಇಲ್ಲಿ ಸಿಗುತ್ತೆ, ಇಲ್ಲಿ ಮಂತ್ಲಿಗೆ ಹೋದರೆ ನೋಡಿ ಈ ಮಂತಲ್ಲಿ FIಗಳು ಈಗಲೂ ಕೂಡ 10,514 ಕೋಟಿ ಮಾರಿದ್ದಾರೆ. DAಗಳು 29,000 ಕೋಟಿನ. ಲಾಸ್ಟ್ ಮಂತು ಅಷ್ಟೇ ನೋಡಿ 46,000 ಕೋಟಿ FIಗಳು ಮಾರಿದ್ರು, ಬಟ್ DAಗಳು 94,000 ಕೋಟಿ ಇದರಿಂದ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಮಧ್ಯದಲ್ಲೆಲ್ಲೋ ಒಂದು 4 ತಿಂಗಳು ಒಂದು ಮೈನರ್ ಆಗಿ ಬೈ ಮಾಡಿದ್ರು ಬಿಟ್ಟರೆ FIಗಳು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಸೆಲ್ ಮಾಡಿರೋ ಉದಾಹರಣೆನೇ ಜಾಸ್ತಿ. ಅದಕ್ಕೆ ನಮಗೆ ತಕ್ಕಂಗೆ ನಮ್ಮ DAಗಳು ಏನು ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾನೆ ಇದ್ದಾರೆ, ಸೆಲ್ ಮಾಡ್ತಾನೆ ಇಲ್ಲ. ಸೊ ಎಲ್ಲಿ ತನಕ ಈ ಪ್ಯಾಟರ್ನ್ ಇರುತ್ತೋ ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಜೊತೆಗೆ ಬ್ರೋಕರ್ಗಳದ್ದು ಡೇಟಾ ಬಂದಿತ್ತು. ಸುಮಾರು ಬ್ರೋಕರ್ಗಳಲ್ಲಿ ಇವಾಗ ಟ್ರೇಡಿಂಗ್ ಅಕೌಂಟ್ಗಳು, ಡಿಮ್ಯಾಟ್ ಅಕೌಂಟ್ಗಳು ಕ್ಲೋಸ್ ಆಗ್ತಾ ಇದೆ. ಅದರಲ್ಲಿ ಗ್ರೋನೇ ಜಾಸ್ತಿ ಇದ್ದಿತ್ತಲ್ವ, ಅವ್ರದ್ದು ಹೈಯೆಸ್ಟ್ ನಂಬರ್ ಆಫ್ ಕ್ಲೋಸಿಂಗು ಕೂಡ ಆಗಿದೆ. ಝೆರೋದಾ, ಏಂಜಲ್ ಒನ್ ಈ ಥರದ್ರ ಎಲ್ಲರಲ್ಲೂ ಕೂಡ ಸ್ಟಾಕ್ಸ್ ಎಲ್ಲದರಲ್ಲೂ ಕೂಡ ಕ್ಲೋಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಜನ ಇವಾಗ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟಿಂದ ಮ್ಯೂಚುವಲ್ ಫಂಡ್ ಕಡೆಗೆ ಹೋಗ್ತಾ ಇದ್ದಾರೆ ಅಂತ. ಸೊ ಅನದರ್ ರೀಸನ್ನು ಯಾಕೆ ಮ್ಯೂಚುವಲ್ ಫಂಡಲ್ಲಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಒಂದಿಷ್ಟು ಇನ್ಪುಟ್ ಬರ್ತಾ ಇದೆ ಅಂದರೆ ಅದಕ್ಕೋಸ್ಕರನೂ ಇರ್ಬೋದು. ಜನ ಜಾಸ್ತಿ ಮ್ಯೂಚುವಲ್ ಫಂಡ್ ರೂಟಲ್ಲಿ ತೊಗೊತಾ ಇರ್ಬೋದು. ತಪ್ಪು ಅಂತಲ್ಲ, ಖಂಡಿತ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಚೂಸ್ ಮಾಡೋಕ್ಕಾಗ್ತದೆ ಸ್ಟಕ್ ಆಗೋಕ್ಕಿಂತ. ಸೊ ಒಂದು ಇಂಡೆಕ್ಸ್ ಫಂಡ್ಗಳಲ್ಲಿ ಅಥವಾ ಆ್ಯಕ್ಟಿವ್ಲಿ ಮ್ಯಾನೇಜ್ ಫಂಡ್ ಆದರೂ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಮೇಯ್ನಾಗಿ ಕೋರ್ ಪೋರ್ಟ್ಫೋಲಿಯೋಲಿ ಇರುವಂಥ ಸ್ಟಾಕ್ಗಳು ನಿಫ್ಟಿ 50 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ. ಯಾರಾದರೂ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದಾದ ನಂತರ ಬೇಕಾದರೆ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಅದೆಲ್ಲ ಒಂದು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಅಂತೇನಿದೆ ಆ ರೀತಿ ಬಿಲ್ಡ್ ಮಾಡೋಕ್ಕೆ ನೋಡ್ತಾ ಹೋಗ್ಬೋದು. ಆಪರ್ಚುನಿಟಿ ಅನ್ನೋದು ಖಂಡಿತ ಸಿಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ನಿಫ್ಟಿ ಒಂದು ದೊಡ್ಡ ಕನ್ಸಾಲಿಡೇಷನ್ ರೇಂಜಲ್ಲಿ ನಡೀತಾ ಇದೆ. ಸೊ ಕರೆಕ್ಷನ್ ಅನ್ನೋದು ಸಿಕ್ಕಿಲ್ಲ. ಸೊ ಮಂತ್ಲಿ ಡೇಟಾದಲ್ಲಿ ಅಂತ ನೋಡ್ತಾ ಬರೋದಾದರೆ ಲಾಸ್ಟ್ ಐ ಥಿಂಕ್ 3 ತಿಂಗಳದ್ದು ಡೇಟಾ ಅಂತ ನಾವು ನೋಡ್ತಾ ಬರೋದಾದರೆ ಯಾರಿಗೂ ಕೂಡ ನಿಫ್ಟಿನಲ್ಲಿ ಅಂತ ಅಂದರೆ 3 ವರ್ಷದ ಡೇಟಾ ಅಂತ ನೋಡೋದಾದ್ರೂ ಕೂಡ ಒಂದೇ ರೇಂಜಲ್ಲಿದೆ ಹೊರತು ಅಲ್ಲಿ ಯಾವುದೂ ಕೂಡ ಚೇಂಜಸ್ ಆಗಿಲ್ಲ. ಸೊ ಟ್ರೇಡಿಂಗ್ ವ್ಯೂನಲ್ಲಿ ಯಾಕೋ ಗ್ಲಿಚ್ ಆಗಿದೆ. ಬಟ್ ಸಾಧ್ಯವಾದಷ್ಟು ತೋರ್ಸೋಕ್ಕೆ ನೋಡ್ತೀನಿ ಒಂದು ನಿಮಿಷ. ನಾನು ಇನ್ನೂ ಒರಿಜಿನಲ್ ಸೆಟಪಿಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಹಾರ್ಡ್ ಡಿಸ್ಕಲ್ಲಿ ಇಶ್ಯೂ ಆಗಿದೆ. ಸ್ವಲ್ಪ ಕಾಲಾವಕಾಶ ಬೇಕು, ಮೋಸ್ಟ್ಲಿ ಇನ್ನೊಂದು ವಾರ ಕಾಲಾವಕಾಶ ಬೇಕಾಗುತ್ತೆ ನನಗೆ. ಅದಾದಮೇಲೆ ಕರೆಕ್ಟಾಗಿ ಸೆಟಪ್ಪಿಗೆ ಬರಬೇಕಾಗತ್ತೆ. ಸೊ ನೀವು ನೋಡ್ತಾ ಬರೋದಾದ್ರೆ ಲಾಸ್ಟ್ ಈಗ ಏನು ಒಂದು 2-3 ವರ್ಷದ ಝೋನ್ ಅಂತ ನೋಡ್ತಾ ಬರೋದಾದ್ರು, ಇದು ಉದಾಹರಣೆಗೆ ಇದು ಯಾವಾಗ 2024, 2023 ಡಿಸೆಂಬರ್. ಸೊ 2023 ಡಿಸೆಂಬರ್ ನಂತರ ಇನ್ವೆಸ್ಟ್ ಮಾಡಿದವರಿಗೆ ಸ್ವಲ್ಪ ಗ್ರೋತು ಕಾಣಿಸಿರುತ್ತಲ್ವ. ಬಟ್ ಯಾರಾದರೂ ಆಮೇಲೆ ಎಂಟ್ರಿ ಆಗಿದ್ದಾರೆ ಅಂದರೆ ಈ ಝೋನಲ್ಲಿ ಎಂಟ್ರಿ ಆಗಿದ್ದಾರೆ ಅಂದರೆ ಆಲ್ಮೋಸ್ಟ್ ಅದೇ ಝೋನಲ್ಲೇ ಮಾರ್ಕೆಟು ಹೋರ್ ಆಗ್ತಾ ಇದೆ. 1-2 ವರ್ಷದಿಂದ ಅದೇ ಝೋನಲ್ಲಿದೆ. ಅದಕ್ಕಿಂತ ಮುಂಚೆ ಯಾರಾದರೂ ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಪಾಸಿಟಿವಿಟಿ ಇರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಕನ್ಸಲ್ಟೇಷನ್ ಫೇಸಿಗೆ ಓಪನ್ ಆಗಿದೆ. ಈಗ ಇದೇ ರೀತಿ ಕನ್ಸಲ್ಟೇಷನ್ ಆಗಿತ್ತು ಅಂದರೆ ನೋಡಿ 2021ರಿಂದ ಸುಮಾರು ಇಲ್ಲಿ 2021ರಿಂದ 2023 ತನಕ ಆ 2 ವರ್ಷನೂ ಕೂಡ ಇದೇ ರೀತಿ ಕನ್ಸಲ್ಟೇಷನ್ ಆಗಿತ್ತು. ಆ ಕನ್ಸಲ್ಟೇಷನ್ಗೆ ಒಂದು ಜಂಪ್ ಬಂತು. ಈಗ ಮತ್ತೆ ಒಂದು ಕನ್ಸಲ್ಟೇಷನ್ ಆಗ್ತಾ ಇದೆ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಕೆಳಗಡೆ ಬಂದರೆ
ಅಂದರೆ ಈ ಝೋನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾರಾದ್ರೂ ನೆಗೆಟಿವ್ ಇದ್ದೀರಾ ಅಂತಂದ್ರೂ ಕೂಡ ಅದಕ್ಕೋಸ್ಕರ ಹೇಳ್ತಾ ಇದೆ. 20,000 ಈ ಝೋನ್ ಏನಾದ್ರು ಹಿಂದೆ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗಿತ್ತಲ್ಲ, ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಬಜಾಜ್ ಕಡೆಯಿಂದ 22ನೇ ತಾರೀಕು ಒಳಗಡೆ ಯಾರಾದರೂ ಓಪನ್ ಮಾಡಿದ್ರೆ ಅವರಿಗೆ ಪ್ರೀಮಿಯಮ್ಮು ಕೂಡ ಜಾಸ್ತಿ ಆಗೋದಿಲ್ಲ, ಜೊತೆಗೆ GST ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಇದು ಬೆಸ್ಟ್ ಟೈಮ್ ಆಗಿರುತ್ತೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಕ್ಕೆ. ಹಾಗಾಗಿ ನಾನು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ನೀವು ಫಿಲಪ್ ಮಾಡ್ತಾ ಹೋಗ್ಬೋದು. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೊಂದು 3-4 ತಿಂಗಳು ಅಷ್ಟೇ ಉಳಿದಿದೆ. ಸೊ ಇನ್ನೂ ಯಾರೋ ಶುರುನೇ ಮಾಡಿಲ್ಲ ಪ್ರಕ್ರಿಯೆ ಅಂದರೂ ಪರವಾಗಿಲ್ಲ, ಇನ್ನು 3-4 ತಿಂಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಪ್ರತ್ಯೇಕವಾಗಿ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.